ಭಾರತದ ವಾಯುಸೇನೆ ಪ್ರತಿದಾಳಿಗೆ ಪಾಕಿಸ್ತಾನ ಬೆದರಿಗಿದೆ. ಏಕಂತಂದ್ರೆ ಪಾಕಿಸ್ತಾನದ ಎಲ್ಲ ಸರ್ಕಾರಿ ಇಲಾಖೆಗಳಿಗೂ ಒಂದು ತುರ್ತು ನೋಟಿಸ್ ಅನ್ನ ಹೊರಡಿಸಲಾಗಿದೆ. ಏನು ಅಂತ ತುರ್ತು ನೋಟಿಸ್? ಅಧಿಕಾರಿಗಳು ಹಾಗೆ ಸಿಬ್ಬಂದಿಯ ರಜೆಯನ್ನ ರದ್ದುಗೊಳಿಸಿ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಪಾಕಿಸ್ತಾನದಲ್ಲಿ ಅಗ್ನಿಶಾಮಕ ದಳ, ನೀರು ಪೂರೈಕೆ, ಎಲ್ಲ ನಗರಗಳ ಪಾಲಿಕೆ, ಆಮೇಲೆ ನಾಗರಿಕ ಪೂರೈಕೆಗಳ ಇಲಾಖೆಗಳಿಗೆ ತುರ್ತು ನೋಟಿಸ್ ಅನ್ನ ಹೊರಡಿಸಲಾಗಿದೆ. ಎಲ್ಲಾ ಪ್ರದೇಶಗಳ ಸೈರನ್ಗಳನ್ನ ಸನ್ನದ್ಧ ಸ್ಥಿತಿಯಲ್ಲಿಡುವಂತೆನೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಪಿಒಕೆ, ಎಲ್ಒಸಿ ಸುತ್ತಮುತ್ತ ಸರ್ಕಾರಿ ಕಚೇರಿಗಳನ್ನ ಕತ್ತಲೆಯಲ್ಲಿ ಇಟ್ಟಿದೆ ಪಾಕ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಆ ಸರ್ಕಾರಿ ಕಚೇರಿಗಳೆಲ್ಲಕ್ಕೂ ಕೂಡ ಈಗ ನೋಟಿಸ್ ಅನ್ನ ಕೊಡಲಾಗಿದೆ. ಯಾರು ಕೂಡ ಮೈ ಮರೆಯುವಂತಿಲ್ಲ. ಎಲ್ಲರೂ ಕೂಡ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿರಬೇಕು ಅನ್ನುವಂತ ರೀತಿಯಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ನೀರು ಪೂರೈಕೆ ಆಗಿರ್ಬೋದು, ಅಗ್ನಿಶಾಮಕ ದಳಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಎಲ್ಲರೂ ಕೂಡ ಅತಿ ಕ್ವಿಕ್ ಆಗಿ ಕಾರ್ಯನಿರ್ವಹಿಸಬೇಕು. ಎಲ್ಲ ನಗರಗಳ ಪಾಲಿಕೆಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿದೆ. ತುರ್ತು ನೋಟಿಸ್ ಅನ್ನ ನಾಗರಿಕ ಪೂರೈಕೆಗಳ ಇಲಾಖೆಗಳಿಗೂ ಕೂಡ ತುರ್ತು ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಮೋಸ್ಟ್ ಇಮಿಡಿಯೇಟ್ ಅದಕ್ಕೆ ಹೇಳಿದ್ದು ತುರ್ತು ನೋಟಿಸ್ ಅನ್ನ ಹೊರಡಿಸಲಾಗಿದೆ ಅನ್ನುವಂಥದ್ದನ್ನ. ಇಲ್ಲಿ ನೋಟಿಸ್ನ ಪ್ರತಿ ಕೂಡ TV9ಗೆ ಲಭ್ಯ ಆಗಿದೆ. ಅದರಲ್ಲಿ ಬಹಳಷ್ಟು ವಿಚಾರಗಳನ್ನ ಪಾಯಿಂಟ್ ಬೈ ಪಾಯಿಂಟ್ ಉಲ್ಲೇಖ ಮಾಡಲಾಗಿದೆ. ಬಹಳಷ್ಟು ಇಲಾಖೆಗಳಿಗೆ ಈ ನೋಟಿಸ್ ಅನ್ನ ಕೊಡಲಾಗಿದೆ. ಇದೆಲ್ಲವೂ ಕೂಡ ಪಾಕಿಸ್ತಾನ ಭಾರತ ನಡೆಸಿದಂತ ಪ್ರತಿದಾಳಿಗೆ ಬೆದರಿದೆ. ಜೊತೆಗೆ ಭಾರತ ಏನ್ ಬೇಕಾದ್ರೂ ಮಾಡಬಹುದು ತನ್ನ ಮೇಲೆ ಅನ್ನುವಂತ ಒಂದು ಆತಂಕ ಅವರಲ್ಲಿ ಇದೆ. ಈ ಕಾರಣಕ್ಕಾಗಿದೆ ತನ್ನ ದೇಶವನ್ನ ಸನ್ನದ್ಧಗೊಳಿಸುವಂತ ಸ್ಥಿತಿಯಲ್ಲಿಡೋದಕ್ಕೆ ಅದು ಪ್ರಯತ್ನಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಅದು ಈ ನೋಟಿಸ್ಗಳ ಮುಖಾಂತರವಾಗಿಯೂ ಕೂಡ ಗೊತ್ತಾಗ್ತಾ ಇದೆ.